NCAB ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಟ ದರ್ಶನ್ ಅವರಿರುವಂಥ ಬಳ್ಳಾರಿ ಜೈಲಿಗೆ ಮಾಜಿ ಕಳ್ಳ ಸಿಂಗ್ಲಿ ಬಸ್ಯ ಆಗಮಿಸಿದ್ದು ದರ್ಶನ್ ಭೇಟಿಗೆ ಅವಕಾಶ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ದರ್ಶನ್ ಪರ ಬ್ಯಾಟ್ ಬೀಸುತ್ತಾ ಇರುವಂಥ ಬಸ್ಯ ದರ್ಶನ್ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಜನರ ಭೇಟಿಗೆ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜೈಲಿನ ಸಮೀಪದಲ್ಲಿ ಅದರ ಸ್ಥಿತಿಗತಿಗಳ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ತನಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಇನ್ನು ದರ್ಶನ್ ಅಥವಾ ನ್ಯಾಯಾಲಯ ಒಪ್ಪಿದರೆ ದರ್ಶನ್ ಪರ ವಾದ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿರುವಂತಹ ಸಿಂಗ್ಲಿ ಬಸ್ಯ ಬಳ್ಳಾರಿ ಜೈಲಿನಲ್ಲೂ ಕೂಡ ಎಲ್ಲ ಜೈಲಿನಂತೆಯೇ ವ್ಯವಸ್ಥೆಗಳು ಇದೆ ಅಂತ ಹೇಳಿದ್ದಾರೆ. ದರ್ಶನ್ ಪ್ರಕರಣದಂತೆ ರಾಜ್ಯದಲ್ಲಿ ನಡೆದಿರುವಂತಹ VIP ಪ್ರಕರಣಗಳು ತನಿಖೆಯಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಸಿಂಗ್ಲಿ ಬಸ್ಯ ಅಲಿಯಾಸ್ ಬಸವರಾಜ ಜಡ್ಡಿ ರಾಜ್ಯದ ಹಲವು ಕಡೆಗಳಲ್ಲಿ 200ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಅವುಗಳಿಗೆ ವಕೀಲರನ್ನ ನೇಮಕ ಮಾಡದೆ ತಾನೇ ನಿಭಾಯಿಸಿ ಗೆದ್ದಂತಹ ಕಳ್ಳ. ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಐತ್ರಿ? ಭೇಟಿ ಆಗ್ತೀನಿ, ಇವತ್ತು ಭೇಟಿಯಾಗೇ ಹೋಗ್ತಾರೆ. ಬಟ್ ಇವತ್ತು VC ಬೇರೆ ಇದೆ, ಅವ್ರ ಕೋರ್ಟ್ ಅದು ಹೆಂಗ್ ಮಾಡ್ತಾರೆ ನೋಡೋಣ. ಇವತ್ತಿಲ್ಲ ಇವತ್ತೊಂದು ಸಲ ಬಂದು ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾರ? ಈಗ ಇಲ್ಲೇ ಇರ್ತಾರ? ಅಲ್ಲಿ ಈಗ ಕೇಳ್ತೀನಿ, ಅವ್ರು ಬಿಡೋಂಥ ಚಾನ್ಸ್ ಇದ್ರೆ ಕೇಳ್ತೀನಿ. ಬಿಡ್ಲಿ, ಇಲ್ಲ 4 ಗಂಟೆ ಮೇಲೆ ಭೇಟಿ ಆಗ್ತೀನಿ. ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ. ಇವತ್ತು ನಮ್ಗೆ ಇಲ್ಲಿ ಇರೋಕೆ ವಾಸ್ತವ್ಯ ಇರೋದಿಲ್ಲ. ಅದಕ್ಕೆ ಮಾತಾಡ್ಲಿಕ್ಕೆ ಒಂದು 5 ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರದ್ದು ಸರ್ವೆ ಮಾಡಿ ಆಮೇಲೆ ಎಲ್ಲಿಂದ ಕಿಡ್ನ್ಯಾಪ್ ಆಯ್ತು, ಎಲ್ಲಿಗೆ ಅಂತ್ಯ ಆಯ್ತು, ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು. ಈಗಾದ್ರೆ ನೀವು ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಸರ್? ಈಗ ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಅಂದರೆ ನನ್ನ ಕೇಸಿಗೆ 262 ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ. 7 ಸೆಂಟ್ರಲ್ ಜೈಲ್ನಾಗಿದ್ದೀನಿ. ಸುಮಾರು 48 ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ. ಆಚೆ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ. ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳದ್ದು ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ. ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದಿದ್ರು ಹಿಂದೆ. ಅದಕ್ಕೋಸ್ಕರ 500 ಕಿಲೋಮೀಟ್ರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ. ಅವರು 2013 ಮಾಡಿದಾಗ 2015 ಅವ್ರು ಬಿಡುಗಡೆ ಆದರೆ ಮತ್ತು ನನ್ನದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳೋಂಥ ಪ್ರಶ್ನೆ ಐತಿ, ಕೇಳಬೇಕನ್ನೋ ಭಾವನೆ ಅಂತ. ಈಗ ಈ ಪ್ರಕರಣದ ಅಂತ ಈಗ ರೇಣುಕಾಸ್ವಾಮಿ ಸಪೋರ್ಟ್ ಬರೋಂಗಿಲ್ಲ. ಈಗ ನನ್ನ ಕೇಸ್ ನಾನು ಕಳ್ಳ, ನನ್ನ ಹಿಡಿದಿರ್ತಾರ, ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ. ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಲಾಯರ್ಗೆ ಏನು ಗೊತ್ತಿರ್ತೈತಿ. ಅವ್ರು ಬರೀ ಪೊಲೀಸ್ ಚಾರ್ಜ್ ಶೀಟ್ ನೋಡಿ ವಾದ ಮಾಡ್ತಾರ. ಆದ್ರೆ ನಂದು ಹಂಗಲ್ಲ. ನಾನು ಮೊದಲು ಗುಣ ಜಾಗ, ಆರೋಪಿಗಳ ಕುಲಂಕುಷವಾಗಿ ಸ್ವಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ತಗೊಂಡು ನಾವು ವಾದ ಮಾಡ್ಬೇಕನ್ನೋ. ಯಾಕಂದ್ರೆ ಇದು 164 302 ಆಮೇಲೆ 201 ಸಾಕ್ಷಿ ನಾಶ ಆದಂಥ ಈ ಒಂದು ವೇಸ್ಟ್ ಆದಂಥ ಪ್ರಕರಣ ಇದು. ಇದನ್ನ ತನಿಖಾಧಿಕಾರಿಗಳು ಅತಿ ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿ ಇದರಲ್ಲಿ 164 ಸ್ಟೇಟ್ಮೆಂಟು ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನನಗೆ ತಿಳ್ಕೊಂಡಿದ್ದೇನೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.